ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಎಲೆಕ್ಷನ್ ಮುಗಿತು, ರಿಸಲ್ಟ್ ಡೇ ಹತ್ರ ಬರ್ತಾ ಇದೆ. ಎಲ್ಲ ಪಕ್ಷಗಳಲ್ಲೂ ಒಂದು ರೀತಿಯ ಆತಂಕ, ಕಾತರ ಎಲ್ಲವೂ ತುಂಬಿದೆ. ಇಂತಹ ಸಮಯದಲ್ಲಿ ನ್ಯೂಸ್ ಚಾನೆಲ್ಸ್ಗಳು, ಸರ್ವೆ ಕಂಪನೀಸ್ಗಳು ಯಾವ ಪಕ್ಷ ಎಷ್ಟು ಸ್ಥಾನ ಗೆಲ್ಲುತ್ತೆ ಅನ್ನುವ ಚರ್ಚೆಯಲ್ಲಿ ಬ್ಯುಸಿ ಇದೆ. ಒಂದೊಂದು ಚಾನೆಲ್ನ ಪ್ರಿಡಿಕ್ಷನ್ ಒಂದೊಂದ್ ತರ. ಬಟ್ ಜನರೆಲ್ಲ ಸಟ್ಟಾ ಬಜಾರ್ ಭವಿಷ್ಯ ಏನ್ ಹೇಳುತ್ತೆ ಅನ್ನೋದನ್ನ ನೋಡೋಕೆ ಕಾಯ್ತಾ ಇದೆ. ಭಾರತದಲ್ಲಿ ಅನೇಕ ಸಟ್ಟಾ ಬಜಾರ್ಗಳಿವೆ. ಸಟ್ಟಾ ಬಜಾರ್ ಅಂದ್ರೆ ಅಲ್ಲಿ ಬೆಟ್ಟಿಂಗ್ ನಡೆಯುತ್ತೆ. ಜಸ್ಟ್ ಒಂದು ಎಲೆಕ್ಷನ್ ಅವಧಿಯಲ್ಲಿ 25ರಿಂದ 30,000 ಕೋಟಿ ವ್ಯವಹಾರ ನಡೆಯೋ ಜಾಗ. ಬಹುಶಃ ಅಷ್ಟೊಂದು ಹಣ ಇನ್ಯಾವ ಕ್ಷೇತ್ರದಲ್ಲೂ ಕೂಡ ಹರಿದಾಡೋಕೆ ಸಾಧ್ಯ ಇಲ್ಲ. ಎಲೆಕ್ಷನ್ ಬಂತಂದ್ರೆ ಸಟ್ಟಾ ಬಜಾರ್ ನಡೆಸೋರು ಭಯಂಕರ ಬ್ಯುಸಿ ಇರ್ತಾರೆ. ಅವರು ಕೂಡ ಒಂದು ಸರ್ವೆಯನ್ನ ಮಾಡ್ತಾರೆ. ಆ ಸರ್ವೆಗಾಗಿ ಜನ ಕಾಯ್ತಾರೆ. ಈಗ ಬಂದಿರುವ ಸರ್ವೆ ಎಲ್ಲಿದು ಗೊತ್ತಾ? ರಾಜಸ್ಥಾನದ ಫಲೋಡಿ ಸಟ್ಟಾ ಬಜಾರ್. ಸಟ್ಟಾ ಬಜಾರ್ ದುನಿಯಾದಲ್ಲಿ ಫಲೋಡಿ ಸಟ್ಟಾ ಬಜಾರಿಗೆ ಬೇರೆದ್ದೇ ಕೀಮತ್ ಇದೆ. ತುಂಬಾ ಆಕ್ಯುರೇಟ್ ಆಗಿ ಹೇಳುವ ಬಜಾರ್ ಅಂತಾನೆ ಫೇಮಸ್ ಆಗಿದೆ. ಕರ್ನಾಟಕದ ಎಲೆಕ್ಷನ್ ಟೈಮಲ್ಲಿ ಕೂಡ ಫಲೋಡಿ ಸಟ್ಟಾ ಬಜಾರ್ 137 ಸ್ಥಾನಗಳನ್ನ ಕೊಟ್ಟಿತ್ತು. ಹಾಗೆ ಕಾಂಗ್ರೆಸ್ಗೆ 135 ಸ್ಥಾನಗಳು ಸಿಕ್ತು. ಫಲೋಡಿ ಸಟ್ಟಾ ಬಜಾರ್ನ ಪ್ರಿಡಿಕ್ಷನ್ ವಾಸ್ತವಕ್ಕೆ ಹತ್ತಿರ ಇರುತ್ತೆ ಅನ್ನೋದು ಬಜಾರ್ ಬಗ್ಗೆ ಗೊತ್ತಿರುವವರ ಅಭಿಪ್ರಾಯ. ರಾಜಸ್ಥಾನದ ಬೆಟ್ಟಿಂಗ್ ಮಾರ್ಕೆಟ್ ದುನಿಯಾ ಮತ್ತು ಪಕ್ಕಾ ಭವಿಷ್ಯಕ್ಕೆ ಹೆಸರಾಗಿರುವ ಫಲೋಡಿ ಸಟ್ಟಾ ಬಜಾರ್ 6ನೇ ಹಂತದ ಚುನಾವಣೆಯ ನಂತರ ಯಾರಿಗೆ ಎಷ್ಟು ಸ್ಥಾನ ಎನ್ನುವ ವಿಚಾರದಲ್ಲಿ ಮತ್ತೊಂದು ಭವಿಷ್ಯವನ್ನ ನುಡಿದಿದೆ. ಬಿಜೆಪಿ ಮೈತ್ರಿಕೂಟ ಕೇಂದ್ರದಲ್ಲಿ ಅಧಿಕಾರ ಉಳಿಸಿಕೊಳ್ಳಲಿದೆ ಎಂದು ಸಟ್ಟಾ ಬಜಾರ್ ಹೇಳಿದೆ. ಅಂದ್ರೆ ತೀಸರಿ ಬಾರ್ ಮೋದಿ ಸರ್ಕಾರ ಅನ್ನೋದು ಪಕ್ಕ ಆಯ್ತು. ಇದೊಂದು ಬಜಾರ್ ಇರೋದು ಎಲ್ಲಿ ಗೊತ್ತಾ? ರಾಜಸ್ಥಾನದ ಜೋಧ್ಪುರದಿಂದ 160 ಕಿಲೋಮೀಟರ್ ದೂರದಲ್ಲಿ ಫಲೋಡಿ ಎಂಬ ಪುಟ್ಟ ಪಟ್ಟಣ. ಅಲ್ಲಿ ಓಪನ್ ಮಾರ್ಕೆಟ್ ನಡೆಯುತ್ತೆ. ಓಪನ್ ಬೆಟ್ಟಿಂಗ್ ಜಗತ್ತಿನಲ್ಲಿ ಬರೀ ಚುನಾವಣೆಗೆ ಸಂಬಂಧಿಸಿದಂತೆ ಮಾತ್ರ ಬಾಜಿ ನಡೆಯೋದಿಲ್ಲ. ಕ್ರಿಕೆಟ್, ಸಿನಿಮಾ ಕೂಡ ಅಲ್ಲಿ ಬೆಟ್ಟಿಂಗ್ ಸರಕು. ಮ್ಯಾಚ್ ಯಾರು ಗೆಲ್ತಾರೆ, ರೋಹಿತ್ ಶರ್ಮಾ ಎಷ್ಟು 6 ಅನ್ನ ಹೊಡಿತಾರೆ, ವಿರಾಟ್ ಕೊಹ್ಲಿ ಎಷ್ಟು 4 ಅನ್ನ ಬಾರಿಸ್ತಾರೆ, ಬುಮ್ರಾಗೆ ಬೀಳುವ ವಿಕೆಟ್ ಎಷ್ಟು, ಅಕ್ಷಯ್ ಕುಮಾರ್ ಸಿನಿಮಾ ಎಷ್ಟು ಕೋಟಿ ಬಾಚುತ್ತೆ, ಹೀಗೆ ಒಂದೊಂದು ವಿಚಾರಕ್ಕೂ ಕೂಡ ಅಲ್ಲಿ ಲಕ್ಷ ಬೆಟ್ಟಿಂಗ್ ನಡೆಯುತ್ತೆ. ಆಗ್ಲೇ ಹೇಳಿದ ಹಾಗೆ ಲೋಕಸಭಾ ಎಲೆಕ್ಷನ್ ನಲ್ಲಿ ಹೆಚ್ಚು ಕಮ್ಮಿ 40,000 ಕೋಟಿ ವ್ಯವಹಾರ ಮೀರುವ ಸಾಧ್ಯತೆ ಇದೆ. 6ನೇ ಹಂತದ ಚುನಾವಣೆ ಮುಗಿದ ನಂತರ ಬೆಟ್ಟಿಂಗ್ ಬಾಯ್ಸ್ ಬಿಜೆಪಿಗೆ ಎಷ್ಟು ಸೀಟ್ ಸಿಗ್ಬೋದು ಅನ್ನುವ ಲೆಕ್ಕಾಚಾರ ಹಾಕೋಕೆ ಶುರು ಮಾಡಿದ್ದಾರೆ. ಮೋದಿಯ ಈ ಬಾರಿಯ ಚುನಾವಣೆಯ ಘೋಷವಾಕ್ಯ ಅಬ್ ಕಿ ಬಾರ್ 400 ಪಾರ್ ದಾಟುತ್ತಾ ಇಲ್ವಾ ಅನ್ನೋದೇ ಬೆಟ್ಟಿಂಗ್ ವಿಚಾರ. 400 ಗಡಿಯನ್ನ ದಾಟಿದ್ರೆ ₹1ಗೆ ಇಷ್ಟು ರೂಪಾಯಿ, ಇಲ್ಲಾದ್ರೆ ಇಷ್ಟು ರೂಪಾಯಿ ಅನ್ನೋದ್ರ ಮೇಲೆ ಬೆಟ್ಟಿಂಗ್ ಜೋರಾಗಿ ನಡೆಯುತ್ತೆ. ಫಲೋಡಿ ಸಟ್ಟಾ ಬಜಾರ್ ಪ್ರಕಾರ ಬಿಜೆಪಿಗೆ ಏಕಾಂಗಿಯಾಗಿ ಅಥವಾ ಒಟ್ಟಾಗಿ NDA ಮೈತ್ರಿಕೂಟಕ್ಕೆ 400 ಸ್ಥಾನದ ಮೇಲೆ ಗೆಲ್ಲುವ ಯಾವುದೇ ಸಾಧ್ಯತೆ ಇಲ್ಲ. ಕೆಲವು ದಿನಗಳ ಹಿಂದೆ ಎಷ್ಟು ಸ್ಥಾನ ಗೆಲ್ಲಬಹುದು ಎಂದು ಸಟ್ಟಾ ಬಜಾರ್ ಹೇಳ್ತು, ಅದಕ್ಕಿಂತ ಕಮ್ಮಿ ಸ್ಥಾನಗಳು ಸಿಗಲಿದೆ ಎಂದು 6ನೇ ಹಂತದ ಚುನಾವಣೆಯ ನಂತರ ಭವಿಷ್ಯವನ್ನ ನುಡಿದಿದೆ. ಇದು ಕಾಂಗ್ರೆಸ್ ಪಕ್ಷದ ನಿದ್ದೆಯನ್ನ ಹಾಳು ಮಾಡಿದೆ. ಯಾಕಂದ್ರೆ ಕಾಂಗ್ರೆಸ್ ಈ ಬಾರಿ ಕಷ್ಟಪಟ್ಟು ಹಾಫ್ ಸೆಂಚುರಿ ಅಷ್ಟೇ ಹೊಡಿಬಹುದು. ಆದ್ರೆ ಕಾಂಗ್ರೆಸ್ ಏನೇ ಸರ್ಕಸ್ ಮಾಡಿದ್ರು ಕೂಡ ಬಿಜೆಪಿಗೆ ಕ್ಲಿಯರ್ ಮೆಜಾರಿಟಿ ಸಿಕ್ಕುತ್ತೆ ಅನ್ನೋದು ಫಲೋಡಿ ಸಟ್ಟಾ ಬಜಾರ್ನ ಹೇಳಿಕೆ. ಒಂದ್ ಕಡೆ ಮೋದಿಜಿ 400 ಅಂತಾನೆ ಇದ್ದಾರೆ. ಖರ್ಗೆ ಅವರು ಈ ಸಲ NDA 200 ಕೂಡ ದಾಟೋದಿಲ್ಲ ಅಂದಿದ್ದಾರೆ. ರಾಹುಲ್ ಗಾಂಧಿ ಕೂಡ ಅದೇ ಮಾತನ್ನ ಹೇಳಿದ್ದಾರೆ. ಕೇಜ್ರಿವಾಲ್ ಅಭಿಪ್ರಾಯ ಕೂಡ ಭಿನ್ನವಾಗಿಲ್ಲ. ಬಟ್ ಎಲ್ಲಾ ಮೀಡಿಯಾಗಳ ಸಮೀಕ್ಷೆ ಮತ್ತು ಸಟ್ಟಾ ಬಜಾರ್ನ ಭವಿಷ್ಯ ಕಂಡಾಗ ಅನ್ಸಿದ್ದು ಏನಂದ್ರೆ ಫಿರ್ ಏಕ್ ಬಾರ್ ಮೋದಿ ಸರ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.